ರಾಜ್ಯದಲ್ಲಿ ಅತಿ ಹೆಚ್ಚು ಕರಗ ಉತ್ಸವಗಳು ನಡೆಯೋದು ಕೋಲಾರದಲ್ಲಿ. ಆದರೆ ವೈಹಿಕುಲ ಕ್ಷತ್ರಿಗಳ ಸಮಾಜದಲ್ಲಿ ಆರಾಧ್ಯ ದೈವವಾಗಿರೋ ದ್ರೌಪದಾಂಬ ದೇವಿಯ ಕರಗ ಉತ್ಸವಗಳು ಸಂಪ್ರದಾಯ ಮೀರಿ ಬೆಳೀತಾ ಇದ್ದು, ಸರ್ಕಾರ ಈ ಬಗ್ಗೆ ಕ್ರಮ ವಹಿಸಲಿ ಅಂತ ಸಮಾಜದ ಮುಖಂಡರು ಒತ್ತಾಯಿಸಿದ್ದಾರೆ. ಕರಗ ಉತ್ಸವ ನಾಡಿನ ದಸರಾ ಆಚರಣೆಯಷ್ಟೇ ಜನಮನ್ನಣೆ ಪಡೆದುಕೊಂಡು ಬಂದಿರೋ ಸಂಭ್ರಮದ ಪರಂಪರೆ. ರಾಜ್ಯದಲ್ಲಿ ಅತಿ ಹೆಚ್ಚು ಕರಗ ಉತ್ಸವಗಳು ನಡೆಯೋದು ಅಂದ್ರೆ ಅದು ಕೋಲಾರ ಜಿಲ್ಲೆಯಲ್ಲಿ. ವೈಹಿಕುಲ ತಿಗಳ ಸಮಾಜದ ಆರಾಧ್ಯ ದೈವವಾಗಿರೋ ದ್ರೌಪದಾಂಬ ದೇವಿಯ ಕರಗ ಉತ್ಸವಗಳು ಸಂಪ್ರದಾಯವನ್ನ ಮೀರಿ ಬೆಳೆಯುತ್ತಿವೆ. ಈ ಕರಗೋತ್ಸವ ವೀಕ್ಷಿಸಲು ಸಾವಿರಾರು ಸಂಖ್ಯೆಯಲ್ಲಿ ಜನರು ಸೇರ್ತಾರೆ. ಆದರೆ ಧರ್ಮರಾಯ ಸ್ವಾಮಿ ಹಾಗೂ ದ್ರೌಪದಾಂಬ ದೇವಿಯ ಕರಗ ಉತ್ಸವಗಳನ್ನು ಹೊರತುಪಡಿಸಿ ಇತ್ತೀಚೆಗೆ ಬೇರೆ ದೇವರ ಹೆಸರಲ್ಲೂ ಕರಗೋತ್ಸವ ಆರಂಭವಾಗಿದೆ. ಇದು ತಮ್ಮ ಸಮಾಜದ ದೇವರಿಗೆ ಅಪಚಾರ ಮಾಡಿದಂತೆ ಎಂದು ಜಿಲ್ಲಾ ವೈಹಿಕುಲ ಕ್ಷತ್ರಿಯ ಸಮನ್ವಯ ಸಮಿತಿ ಬೇಸರವನ್ನ ವ್ಯಕ್ತಪಡಿಸಿದೆ. ವಿಶ್ವವಿಖ್ಯಾತ ಕರಗ ಶಕ್ತೋತ್ಸವವನ್ನು ತಿಗಳ ಸಮುದಾಯ ಸಂಪೂರ್ಣ ಕಟ್ಟುಪಾಡುಗಳಿಗೆ ಗೌರವ ಭಕ್ತಿ ಭಾವನೆಗಳು ಮಾಡ್ತಾ ಇದ್ದೀವಿ. ಇದನ್ನು ಇತರ ಸಮುದಾಯಗಳವರು ಮನರಂಜನೆಗಾಗಿ ಮಾಡ್ತಕ್ಕಂಥ ಪರಿಪಾಠ ನಿಲ್ಲಿಸಬೇಕು. ಆ ಥರ ಮಾಡಿ ನಮ್ಮ ದೇವತೆಗೆ ಅವಮಾನ ಮಾಡಿ ನಮ್ಮ ಭಾವನೆಗಳಿಗೆ ಧಕ್ಕೆ ಉಂಟು ಮಾಡಬಾರ್ದು ಅನ್ನೋ ಒಂದು ನಮ್ಮ ಒಕ್ಕೊತ್ತಾಯ ಈ ದಿನ. ಹಾಗಾಗಿ ಈ ರೀತಿ ಇದೇ ಮುಂದುವರೆದ್ರೆ ಇವತ್ತು ನಾವು ಬೀದಿಗೆ ಬಿದ್ದಿದ್ದೀವಿ. ಮುಂದೆ ಇದೇ ರೀತಿಯಾಗಿರ್ತಕ್ಕಂಥ ಇನ್ನೂ ಹೆಚ್ಚಿನ ಸಂಖ್ಯೆ ಹೋರಾಟವನ್ನು ಮಾಡಬೇಕು ಅಂತೇಳಿ ನಾವು ಈ ಸಮಾಜಕ್ಕಾಗಲಿ ಸರ್ಕಾರಕ್ಕಾಗಲಿ ಜಿಲ್ಲಾಡಳಿತಕ್ಕಾಗಲಿ ನಾವು ಇದನ್ನು ಹೇಳ್ತಾ ಇದ್ದೀವಿ. ಇನ್ನು ಕರಗೋತ್ಸವವನ್ನ ವೈಹಿಕುಲ ಕ್ಷತ್ರಿಯರೇ ನಡೆಸಬೇಕಿದೆ. ಪೂಜಾರಿಗಳು ವೈಹಿಕುಲಸ್ಥರೇ ಆಗಿರಬೇಕೆಂದು ವೈಹಿಕುಲ ಕ್ಷತ್ರಿಯ ಸಮಾಜದವರು ಡಿಸಿ ಕಚೇರಿ ಎದುರು ಪ್ರತಿಭಟನೆಯನ್ನ ನಡೆಸಿ ಒತ್ತಾಯಿಸಿದ್ದಾರೆ. ಸಿನಿಮಾ ಹಾಡುಗಳಿಗೆ ಸ್ಟೇಜ್ಗಳ ಮೇಲೆ ನಾಟ್ಯ ಮಾಡುತ್ತಾ ಕರಗದ ಪಾವಿತ್ರ್ಯತೆಯನ್ನ ಕೆಲವರು ಕಳೆಯುತ್ತಿದ್ದಾರಂತೆ. ಜೊತೆಗೆ ಅನ್ಯ ಜಾತಿಯವರು ಕರಗ ಹೊರುತ್ತಿದ್ದು ಅಂತಹ ಕರಗ ಪೂಜಾರಿಗಳು ಹಾಗೂ ದೇಗುಲದ ಸಮಿತಿಯ ವಿರುದ್ಧವೂ ಕ್ರಿಮಿನಲ್ ಕೇಸ್ ದಾಖಲಿಸಬೇಕೆಂದು ಒತ್ತಾಯ ಕೇಳಿಬಂದಿದೆ. ಆ ಪಾವಿತ್ರ್ಯತೆಯನ್ನು ಈಗೇನು ಮಾಡ್ತಾಯಿದೆ ಅಂದರೆ ಕೆಲವರು ಆಡಂಬರಕ್ಕೆ ಮನರಂಜನೆಗೋಸ್ಕರ ಕರಗ ಶಕ್ತೋತ್ಸವವನ್ನು ಆಚರಣೆ ಮಾಡಿ ನಮಗೆ ತುಂಬ ಅವಮಾನ ರೀತಿಯಲ್ಲಿ ನಡ್ಕೊಳ್ತಾ ಇದ್ದಾರೆ. ಕರಗ ಅಂದರೆ ತಮಟೆನೂ ಇರಲಿಲ್ಲ. ಆದರೆ ಈಗ ಏನು ಜನ ಒಂದು ಆಕರ್ಷಣೆಗೆ ಇದು ಮಾಡ್ತಾಯಿದ್ದಾರೋ ತಮಟೆಗಳು ಶುರುವಾಗಿದೆ. ಆಮೇಲೆ ಏನು ಚಿತ್ರಗೀತೆಗಳಿಗೆ ನೃತ್ಯ ಮಾಡೋದು, ಆರ್ಕೆಸ್ಟ್ರಾಗೆ ನೃತ್ಯ ಮಾಡೋದು, ಇದಕ್ಕೆಲ್ಲ ಕಡಿವಾಣ ಹಾಕೋದಕ್ಕೆ ನಮ್ಮ ಕರಗದ ಪೂಜಾರಿಗಳ ಮೇಲೇ ಈಗ ಒಂದು 4 ಜನ ಮೇಲೆ ಕಂಪ್ಲೇಂಟನ್ನು ಕೊಟ್ಟಿದ್ದೀವಿ. ಈ ರೀತಿ ಆಡಬಾರ್ದು, ಕರಗ ಮಲಗಿಸ್ಬಾರ್ದು, ಆಮೇಲೆ ಯಾವುದೇ ಚಿತ್ರಗೀತೆಗೆ ನೃತ್ಯ ಮಾಡಬಾರ್ದು ಅಂಥೇಳಿ ಈಗ ಅದ್ರ ಬಗ್ಗೆ ನಾವು ಈಗಾಗಲೇ ದೂರು ಕೊಟ್ಟಿದ್ದೀವಿ. ಒಟ್ನಲ್ಲಿ ಬೆಂಗಳೂರು ಕರಗದಂತೆಯೇ ಕೋಲಾರದಲ್ಲೂ ಕರಗೋತ್ಸವ ಬಹಳಷ್ಟು ಜನಪ್ರಿಯತೆ ಪಡೆದುಕೊಂಡಿದೆ. ತಮ್ಮ ಸಮಾಜದ ಏಕೈಕ ಆಚರಣೆಯ ಮಹತ್ವ ಉಳಿಸುವಂತೆ ವೈಹಿಕುಲ ಕ್ಷತ್ರಿಯ ಸಮಾಜದ ಮುಖಂಡರು ಹೋರಾಟಕ್ಕೆ ಇಳಿದಿದ್ದಾರೆ. ಮುಂದೆ ದೊಡ್ಡ ಮಟ್ಟದ ಹೋರಾಟದ ಬಗ್ಗೆ ಎಚ್ಚರಿಕೆಯನ್ನ ಕೂಡ ನೀಡಿದ್ದಾರೆ. ರಘುರಾಜ್, ನ್ಯೂಸ್ 18 ಕೋಲಾರ.